ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಡಿ ಕೆ ಶಿವಕುಮಾರ್ ಅಂತೂ ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡಿಕೊಂಡಾಗ ಅವ್ರಿಗೆ ಯಾವ ಅಭ್ಯಂತರವೂ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಅದ್ರ ಮುಂದೆ ಏನು, ಅವರ ನಂತರ ಯಾರು, ಈ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುವಂಥದ್ದು. ತಮ್ಮ ಬೆಂಬಲಿಗರ ಗತಿ ಏನು, ನನ್ನ ಉಪ ಮುಖ್ಯಮಂತ್ರಿ ಸ್ಥಾನ ಉಳಿಯುವುದಾ, ಅಧ್ಯಕ್ಷನಾಗಿ ನಾನು ಮುಂದುವರಿಯುವುದಾ, ಅದಕ್ಕೆ ಹಾಕ್ತಾರ. ಸಹಜದ ಭಯ ಪಡ್ತಾ ಇದ್ದಾರೆ ಅವರು. ಹೌದು, ಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ಕೊಳ್ಳಲಿಕ್ಕೆ ಬೆಳ್ಳಿ ಕ್ರಾಂತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಆದರೆ ಸಂಪುಟ ಪುನರ್ರಚನೆ ಮಾಡೋ ಸಂದರ್ಭದಲ್ಲ ಏನೇನು ಗದ್ದಲ ಆಗಬಹುದು. ಅದರಲ್ಲೂ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಇನ್ನುಳಿದವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಲ್ಲಿಟ್ಟಿದ್ದಾರೆ. ಮತ್ತು ನನ್ನ ಗತಿ ಏನು, ನಾಳೆ ನನಗೆ ಇವತ್ತು ಆದಂಗೆ ಅತಂತ್ರ ಆದರೆ ಏನು, ಅದನ್ನು ಲಿಖಿತವಾಗಿ ಬಯಸ್ತಾ ಇದ್ದಾರೇನೋ. ನನಗೆ ಕಾನ್ಫಿಡೆಂಟ್ ಕೊಡಬೇಡಿ, ಬಾಯಿ ಮಾತು ಬೇಡ, ನಾವು ಮುಂದೆ ನೋಡ್ತೀನಿ, ಮಾಡ್ತೀವಿ ಅಂತೇಳಿ ನಮ್ಮ ಆಯುಷ್ಯ ಮುಗಿದು ಹೋಗಬೇಕಾಗಿಲ್ಲ. ಮತ್ತು 2022 ನಾವು ಆರಿಸಿ ಬರ್ತೀವಿ ಅನ್ನೋದು ಗ್ಯಾರಂಟಿನೂ ಇಲ್ಲ. ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಠೋರ ಕಾಂಗ್ರೆಸ್ಸಿಗ ಇದು ಭಾಳ ನೆನ್ಪಿಡ್ಬೇಕು ನಾವು. ಇಲ್ಲಿದ್ದಂಥ ಡಿ ಕೆ ಶಿ ಅವ್ರ ಸುತ್ತಮುತ್ತ ಇದ್ದಂಥ ವಿಶೇಷವಾಗಿ ಈಗ ಹೊಸದಾಗಿ ಬಂದು ಹಿಂದೆ ಮಂದಿ ಇವರು ಶಾಶ್ವತ ಕಾಂಗ್ರೆಸ್ಸಿಗರಲ್ಲ, ಹೊರಗಿನಿಂದ ಬಂದಂಥವ್ರು ಅಂತೇಳಿ ಮೂಲ ಕಾಂಗ್ರೆಸ್ಸಿಗರಲ್ಲ. ಅಸಮಾಧಾನ ಇದ್ದಿದ್ದು ಸುಳ್ಳಲ್ಲ. ಮುನಿಯಪ್ಪ ಅವರಾಗಿರ್ಬೋದು,